ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಇರುವ ರೇಷ್ಮೆ ಇಲಾಖೆಯ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ರೈತರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಈ ಎರಡೂ ತಾಲೂಕುಗಳಿಗೆ ಅನುದಾನ ಬಿಡುಗಡೆ ಮಾಡಲು ತಾರತಮ್ಯ ನೀತಿ ಅನುಸರಿಸುತ್ತಿರುವ ಗದಗ ಜಿಲ್ಲಾ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಕೈಲಾಸ್ ಮೂರ್ತಿ ಇವರ ವಿರುದ್ಧ ರೈತರು ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆ ಮಾಡುತ್ತಿದ್ದಾರೆ. ರೇಷ್ಮೆ ಬೆಳೆಗಾರರು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಅಧಿಕಾರಿಗಳಿಗೆ ಲಂಚ ನೀಡದೆ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಉಪನಿರ್ದೇಶಕ ಕೈಲಾಸ್ ಮೂರ್ತಿಯ ವಿರುದ್ಧ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ಶಿರಹಟ್ಟಿ ರೇಷ್ಮೆ ಇಲಾಖೆಯ ಬಳಿ ವಿವಿಧ ಬೇಡಿಕೆಗಳಿಗಾಗಿ ರೈತರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಭರವಸೆ ನೀಡಿದ ಅಧಿಕಾರಿಗಳು ಇದುವರೆಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರೈತರಿಂದ ಲಂಚ ತಿನ್ನುವ ಅಧಿಕಾರಿಗಳನ್ನು ಗದಗ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಎಂದು ರೈತರು ಆಗ್ರಹಿಸುವ ಮೂಲಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಹಲವು ರೈತರು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಇದ್ದಂತ ಅಧಿಕಾರಿಗಳು ಫೋನ್ ಮಾಡಿದ್ರೆ ಫೋನ್ ತೆಗಿಯೋರು ಸರ್. ಮತ್ತೆ ಅವ್ರು ಯಾವ್ದು ಸಲುವಾಗಿ ಅದಾರ ಹೇಳ್ರಿ ನೀವಾರಿ ಸರ್. ರೈತರದ್ದು ಸ್ಪಂದನೆ ಮಾಡಕ ಅದಾರ ಮತ್ತೆ ಎದಕ್ಕರ ಅದಾರ ಅವ್ರು. ಆಮೇಲೆ ಜಿಲ್ಲಾದಾಗ ಎಲ್ಲ ತಾಲೂಕಿಗೆ ಅನುದಾನ ಕೊಡಕ್ ಬರ್ತೋ ನಮ್ಮ ಎರಡು ತಾಲೂಕಿನ ನಿರ್ಲಕ್ಷ್ಯ ಮಾಡಕ್ ಬರುತ್ತೆ. ರೇಷ್ಮೆ ಸರ ನಮ್ಮ ಗದಗ ಲಕ್ಷ್ಮೇಶ್ವರ ಭಾಗದಾಗ ಅತಿ ಹೆಚ್ಚು ರೇಷ್ಮೆ ಸರ. ನಮ್ಮ ಜಿಲ್ಲಾದಾಗ ಅತಿ ಹೆಚ್ಚು ರೇಷ್ಮೆ ವಿಶೇಷವಾಗಿ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಒಳಗಿದೆ ಸರ್. ಇಲ್ಲಿ ನಾವು ಹಚ್ಚಿದ್ರೆ ಅನುದಾನ ಕೊಡೋದಾಗಲ್ಲ ಅಂದ್ರೆ ಎಲ್ಲರೂ ಹತ್ತಿ ಗಿಡ ಇದ್ದಲ್ಲಿ ಹೋಗಕ್ಕೆ ಅಡ್ಡಿಲ್ಲವ. ಯಾರು 10,000 ಕೊಡ್ತಾರೆ ಅವ್ರು ಕೆಲಸ ಹಾಕೊಂಡ್ರಿ 1 ಲಕ್ಷ 10,000 ಕಮಿಷನ್ ಕೇಳ್ತಾರೆ. ಅವ್ರ ಹಿಂದೆ ಏಜೆಂಟ್ ಅದಾರೆ, ಒಬ್ಬರು ಅವ್ರ ಹಿಂದೆ ಏಜೆಂಟ್ ಬಿಟ್ಟಿರ್ತಾರ. ನಾವು ನೇರವಾಗಿ ರೈತರಿಂದ ಲಂಚ ತಿನ್ನುವ ಡಿಡಿ ಆಫೀಸರ್ಗೆ ಭ್ರಷ್ಟಾಧಿಕಾರಿಗೆ ಅಷ್ಟ. ಇಲ್ಲಿ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಶಿರಹಟ್ಟಿ ತಾಲೂಕಿಗೆ ಅನುದಾನ ಹಂಚಿಕೆಯಲ್ಲಿ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ ಸರ್. ಇಲ್ಲಿವರೆಗೆ ನಮ್ಮ ಡಿಡಿ ಆಫೀಸರ್ ಇಲ್ಲಿವರೆಗೆ ಸರಿಪಡಿಸಿಲ್ಲ. 1 ವರ್ಷ ಆಯ್ತು. ಇದ್ರೆ ಹಿಡಿದು ಬಿಡ್ರಿ, ಇಲ್ಲ ಅಂದ್ರೆ ಹಂಗೆ ಮಾತಾಡ್ಸ. ಕೇಳ್ತಾರೆ ಸರ್. ಇವ್ರು ಏನಾರ ಕೆಲಸ ನಾಟಿ ಹೂ ಬಂತು ಪ್ರಸಾದ ಏನಾರು ಮಾಡ್ಕೊಂಡು 1 ಲಕ್ಷಕ್ಕೆ 10,000 ರೂಪಾಯಿ ಲಂಚ ಕೇಳ್ತಾರೆ. ನಾವು ಇದು ಯಾಕೆ ರೊಕ್ಕ ನಿಮ್ಗೆ ಅಂತ ಕೇಳಿದ್ರೆ ನಾವು ಅಲ್ಲಿ ಲಂಚ ಕೊಟ್ಟು ಬಂದಿರ್ತಪ್ಪ ನಿಮ್ಮಲ್ಲಿ ಶಾಸಕರಿಗೆ ಮಿನಿಸ್ಟರ್ಗೆ ಅಂತ ಹೇಳ್ತಾರೆ ಸರ್ ಇವರು ನೇರವಾಗಿ. ರೈತರು ಬಂತು, ಎಲ್ಲರೂ ಬಂತು ಕೂಡಿ ಅದನ್ನ ನಮ್ಮ ಸ್ಟ್ರೈಕ್ ಹಿಂದೆ ತೆಗಿಸಿದ್ರು ಸರ್. ಇಲ್ಲಿವರೆಗೆ ನಾವು ದಾರಿ ಕಾಯ್ದು ಇಲ್ಲಿವರೆಗೆ ಏನು ಅನುದಾನ ಸರಿಯಾಗಿ ಹಂಚಿಲ್ಲ. ಎಲ್ಲ ತಾಲೂಕಿಗೆ ಅನುದಾನ ಕೊಟ್ಟರೆ ನಮ್ಮ ತಾಲೂಕಿಗೆ ತಾರತಮ್ಯ ಮಾಡಾಕುಂತಾರೆ ಸರ್. ಅದು ಕೂಡ ಆಗದಷ್ಟ ಇರುವಂಥ ಗದಗ ಜಿಲ್ಲೆ ಡಿ ಸಾಹೇಬರು ಕೈಲಾಸ್ ಮೂರ್ತಿ ಅವರು ನಮಗೆ 1 ಎಕರೆದ್ದು ಚಾಕಿ ವೆಚ್ಚ ಕೊಟ್ಟು ಹೊಳ್ಳಿ ಈಗ 1 ಎಕರೆದ್ದು ನಾಟಿದು ನಮ್ದು ಇರೋದು 8 ಎಕರೆ ರೇಷ್ಮೆ ಇದೆ. 8 ಎಕರೆ ರೇಷ್ಮೆ ಇದ್ದರೆ 1 ಎಕರೆದು ಈಗ ತೊಗೊರಪ್ಪ ನೆಕ್ಸ್ಟ್ ಟೈಮ್ ನಾವು ಕೊಡ್ತೇವೆ ನಿನಗಂತಂದು ನಮಗೆ ಆಶ್ವಾಸನೆ ಹೇಳಿ JDಯರು ನಮ್ಮ ತೋಟಕ್ಕೆ ಬಂದು JDಯರು ಸರು ಹೊಳ್ಳಿ DDಯರು ಹೊಳ್ಳಿ ಇವರು ಮೇಡಮರು ನಮ್ಮ ತೋಟಕ್ಕೆ ಬಂದರು ಸರ. ಇಲ್ಲಪ್ಪ ನಿನಗೆ ನೆಕ್ಸ್ಟ್ ಟೈಮ್ ನಾವು ಹಾಕಿ ಕೊಡ್ತೇವೆ ಅಂತಂದು ಕೇಳಿದರೆ ನಮ್ಮ ಕಡೆ ಲಂಚ ಕೇಳ್ತಾರೆ, ರೊಕ್ಕ ದುಡ್ಡು ಕೇಳ್ತಾರೆ. ಈಗ 1 ಎಕರೆ ಕೊಟ್ಟಿದ್ದೆಪ್ಪ ನೀನು ಕೊಡೋಕ್ಕಾಗಲ್ಲ ಅಂತಂದರೆ ಸರ್ಕಾರಲಿದ್ದ ನಿಮಗೆ ಕೊಡೋದು ಅನುದಾನ ಎಷ್ಟು ಇದೆಯೋ ಅದು ನಮ್ಗೆ ಕ್ಲಿಯರ್ ಅಂತ ಹೇಳ್ರಿ ಅಂತಂದ್ರೆ ಹೇಳಂಗೂ ಇಲ್ಲ ಸರ್ ಅವರು. ಹೊಳ್ಳಿ ಈಗ ನಮಗೇನಾಗೈತಿ ಅಂದರೆ ಅವರು ನಮ್ಮ ಗದಗ ಜಿಲ್ಲೆಯಲ್ಲಿದ್ದ ಸಸ್ಪೆಂಡ್ ಆಗ್ಬೇಕ್ರಿ. ಅವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ರೈತರು ಲಂಚ ತಿಂತಾರೆ ಸರ್. ಈಗ ನಮ್ಮ ಕಡೆ 1 ಲಕ್ಷಕ್ಕೆ 10,000 ಕೊಡು ನೀನು, ಇಲ್ಲಕ್ಕ ನಿಮ್ಗೆ ಚಾಕಿ ವೆಚ್ಚ ಇದನ್ನು ಬಿಲ್ ಕಿಳಿಸ್ಕೊಡ್ತೇವೆ ಮನಿದು ಅಂತಂದು ಕೇಳ್ತಾರೆ ಸರ್. ಸರ 2 ತಾಲೂಕಿನ ಲಕ್ಷ್ಮೇಶ್ವರ ಒಳಗರೆ ಇನ್ನೂವರೆಗೆ ಆದ್ರೆ ಚಾಕಿ ವೆಚ್ಚ ಎಲ್ಲಿ ಕೊಟ್ಟಿದ್ದಿಲ್ಲ ರೀ. ಈಗ ಬೇರೆ ತಾಲೂಕು ಒಳಗೆ ಆಲೇ ಬಂದಿದ್ದೇವೆ ಸರ್. ಯಾಕ್ರಿ ಸರ್ ನಮ್ಮ ಶಿರಹಟ್ಟಿ ತಾಲೂಕು ಲಕ್ಷ್ಮೇಶ್ವರ ತಾಲೂಕು ಇಲ್ಲಿ ಗದಗ ಜಿಲ್ಲಾದಾಗ ಇಲ್ಲ ರೀ. ನಾವೇನು ಪಾಕಿಸ್ತಾನದಾಗ ಅದಾವ್ರಿ ಸರ್. ನಮಗೇನಿಲ್ಲ ರೀ. DD ಅವ್ರಿಗೆ ಇಲ್ಲಿ ಸಸ್ಪೆಂಡ್ ಆಗ್ಬೇಕ್ರಿ. ಅವರು ನಮ್ಮ ಗದಗ ಡಿಸ್ಟ್ರಿಕ್ಟ್ ಬಿಟ್ಟು ಹೋಗ್ಬೇಕ್ರಿ. ಅವರು ಸರ್ ಇಷ್ಟ ರೀ. ನಾನು ಮಲ್ಲಿಕಾರ್ಜುನ್ ದೊಡ್ಡಮನೆ ಅಂತಾರೆ, ರೈತರು ನಾವು ರೇಷ್ಮೆ ಬೆಳೆಗಾರರೇ. ಇಷ್ಟು ಹೇಳಿ ನಮ್ಮ ಮಾತು. ಲಕ್ಷ್ಮೇಶ್ವರ ತಾಲೂಕು ರೈತರು ಆಮೇಲೆ ಶಿರಹಟ್ಟಿ ತಾಲೂಕು ರೈತರು ಕೂಡ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹೋರಾಟ ಮಾಡಕೊಂತೀವಿ. ರೈತರಿಗೆ ಅನುದಾನದ ಬಗ್ಗೆ ತಾರತಮ್ಯ ಮಾಡಕೊಂತಾರೆ. ಹೋದ ವರ್ಷ 3ನೇ ತಿಂಗಳ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ. PSI ಸಾಹೇಬರು, ತಹಸೀಲ್ದಾರ್ ಸಾಹೇಬರು
ಆಮೇಲೆ ಇಲ್ಲಿ ಲೋಕಲ್ ಮುಖಂಡರು ಎಲ್ಲರೂ ಬಂದು ನಮ್ಮ ಸ್ಟ್ರೈಕ್ ಹಿಂದೆ ತೆಗಿಸಿದ್ರು, ಸರಿ ಮಾಡ್ತೀವಿ ಅಂತಂದು ಇವರು ಡಿ ಆಫೀಸ್ ಅವರು ಕೈಲಾಸ ಮೂರ್ತಿ ಅವರು ಬಂದು ಎಲ್ಲರೂ ಹೇಳಿ ಆಶ್ವಾಸನೆ ಕೊಟ್ಟು ಪೇಪರ್ಸ್ ಮುಖಾಂತರ ಸಹಿ ಮಾಡಿಕೊಟ್ಟು ನಿಮ್ಮ ತಾರತಮ್ಯ ಸರಿ ಮಾಡ್ತೀವಿ ಅಂತೇಳಿ ಸ್ಟ್ರೈಕ್ ಹಿಂದೆ ತೆಗೆದ್ರು. ಇಲ್ಲಿವರೆಗೆ ಏನು ರೈತರಿಗೆ ಸೌಲಭ್ಯ ಕೊಟ್ಟಿಲ್ಲ. ಬಂದ ಅನುದಾನ ಒಳಗೆ ಹಂಗೆ ಇಟ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಬೇರೆ ತಾಲೂಕಿಗೆ ಕೊಡೋದು, ನಮ್ಮ 2 ತಾಲೂಕು ನಿರ್ಲಕ್ಷ್ಯ ಮಾಡೋದು, ಇಲ್ಲ ಯಾರು ರೈತರು ಲಂಚ ಕೊಡ್ತಾರೋ ಅವ್ರು ಕೆಲಸ ಮಾಡೋದು, ಅವ್ರಿಗೆ ಅನುಕೂಲ ಮಾಡೋಂಥದ್ದು ಕೆಲಸ ಇವ್ರು ಮಾಡಾಕುಂತಾರೆ. ನೇರವಾಗಿ ತಾವು ಇಸ್ಕೊಳ್ಳೋದಿಲ್ಲ, ರೊಕ್ಕ ನಾವು ಕೊಡೋಕೋರು ನಾವು ಕೊಡ್ತೀವಿ ಮಾಡ್ರಿ ಅಂದ್ರೆ ಇಸ್ಕೊಳ್ಳೋದಿಲ್ಲ ರೀ. ಬೇರೆದ್ರ ಕೈಯಾಗ ಕೊಟ್ಟು ನಾವು ಅವ್ರಿಗೆ ಅನುಕೂಲ ಮಾಡಿದ್ರೆ ನಮ್ಮ ಕೆಲಸ ಹಾಕೋರು, ಇಲ್ಲ ಅಂದ್ರೆ ಆಗೋದಿಲ್ಲ ರೀ. ನಮ್ಮ ಕಡೆ ರೊಕ್ಕ ಕೊಟ್ಟದಿಲ್ಲ ರೀ, ನೇರವಾಗಿನ ಹೇಳ್ತಾರೆ ರೀ. ಇಲ್ಲಿ ಡಬಲ್ ಬಿಲ್ ಆಗಿದ್ದು ಅದಾವ ರೀ, ನಮ್ಮ ತಾಲೂಕ್ನಾಗ ಅದಾವ ರೀ. ರೊಕ್ಕ ಕೊಟ್ಟು ರೈತರಿಗೂ ಡಬಲ್ ಬಿಲ್ ಆಗ್ಯಾವ್ರಿ. ರೊಕ್ಕ ಕೊಡಲಿಲ್ಲರು ನೇರವಾಗಿ ಅವ್ರು ಹೊಲ್ದಾಗ ರೇಷ್ಮೆ ಇದ್ರೂ ಆಗೋದಿಲ್ಲ ರೀ. ಮುಂಡ್ರಗಿ ತಾಲೂಕೊಳಗೆ ರೇಷ್ಮೆ ಇಲ್ಲದ ರೈತನೂ ಪೇಪರ್ಸ್ ಅಲ್ಲಿ ಆಫೀಸ್ ಹೋಗ್ಯಾವ್ರಿ. ನಾವು ಇದನ್ನು ಗದ್ದಲ ಎಬ್ಸಿದ್ಕೆ ಅವ್ನು ಹಿಂದೆ ಪೆಂಡಿಂಗ್ ಇಟ್ಕೊಂಡು ಕುಂತಾರೆ. ಈಗ ಮುಂಡ್ರಗಿ ತಾಲೂಕೊಳಗೆ ಹೊಲ್ದಾಗ ರೇಷ್ಮೆ ಇಲ್ಲ ಅಂತ ರೈತನ ಪೇಪರ್ಸ್ ಲಂಚ ಇಸ್ಕೊಂಡು ಬಿಲ್ ಮಾಡಾಕುಂತಾರೆ. ನಾವು ಇದನ್ನು ಕೇಳ್ಕೊಂತ ಪ್ರಶ್ನೆ ಮಾಡಾಕುಂತಿದ್ದಕ್ಕೆ ಅದನ್ನು ಹಿಂದಕ್ಕೆ ನಿಲ್ಸ್ಯಾರ. ಈಗ ಅದನ್ನು ಬೇಕಾದ್ರೆ ನೀವು ಅವು ಪೇಪರ್ಸ್ ಹೋಗ್ಯಾವಿಲ್ಲ ಕೇಳ್ಕೊರ್ಬೇಕಾರೆ ಅವನ್ನ. ಆಮೇಲೆ ನಮ್ಗೆ ದಯವಿಟ್ಟು ನಿಮ್ಮಲ್ಲಿ ಮಾಧ್ಯಮದವ್ರ ಮುಖಾಂತರ ನಾವು ಕೈ ಮುಗಿದು ಕೇಳ್ಕೊಳ್ಳೋದು, ದಯಮಾಡಿ ನೀವು ಎಲ್ಲ ರೈತರಿಗೆ ಸಮನಾಗಿ ನ್ಯಾಯ ಸಿಗುವ ರೀತಿ, ನಮ್ಮ 2 ತಾಲೂಕಿಗೆ ಅನ್ಯಾಯ ಆಗೋ ರೀತಿ ನಮಗೊಂದು ನ್ಯಾಯ ಕೊಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀವಿ ನಾವು.